Hallelujah. Praise the Lord. Wish you happy new year 2026. ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಸಂದೇಶ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ನಾವು ಹೊಸ ವರ್ಷ 2026ನೇ ಹೊಸ ವರ್ಷದ ಮೊದಲನೆಯ ದಿವಸ ನಾವಿದ್ದೇವೆ. ನಿಜವಾಗಿಯೂ ನಾವು ಇಲ್ಲಿ ತನಕ ತಲುಪಿದ್ದೇವೆ. 2025 ಮುಗಿಸಿ 2026 ಹೊಸ ವರ್ಷವನ್ನು ತಲುಪಿದ್ದೇವೆ. ದೇವರ ಕೃಪೆಯಾಗಿದೆ, ಇದು ದೇವರ ಪ್ರೀತಿಯಾಗಿದೆ. ದೇವರು ನಮಗೆ ಇನ್ನೊಂದು ವರ್ಷವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ಇನ್ನೊಂದು ವರ್ಷಕ್ಕೆ ನಾವು ಹೋಗುವಾಗೆ ಕೃಪೆ ಕೊಟ್ಟಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಸಂದೇಶಕ್ಕೆ ಹೋಗುವುದಕ್ಕಿಂತ ಮೊದಲು, ಪ್ರೀತಿಯ ಪರಲೋಕದಲ್ಲಿರುವ ತಂದೆ ಆದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾದದ ಬಳಿಗೆ ಬಂದಪ್ಪ. ತಂದೆ, ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಾವು ನಿಮ್ಮ ಸನ್ನಿಧಿಯಲ್ಲಿ ಬಂದಿದ್ದೇವೆ ಅಪ್ಪ. ನಿಮ್ಮ ಸ್ವರವನ್ನು, ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಬಂದಿದ್ದೇವೆ ಸ್ವಾಮಿ. ಈ ಸಂದೇಶದ ಮೂಲಕ ಪ್ರತಿಯೊಬ್ಬರೊಂದಿಗೆ ಮಾತನಾಡಿ, ನಿಮ್ಮ ಜನರೊಂದಿಗೆ ಸ್ವಾಮಿ ನೀವು ಮಾತನಾಡಿ. ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ ಸ್ವಾಮಿ. ಅದು ಬದುಕಿಸುವಂಥದ್ದು, ಅದು ಪ್ರೀತಿ, ನಂಬಿಕೆ, ನಿರೀಕ್ಷೆಯನ್ನು ಹುಟ್ಟಿಸುವಂಥದ್ದಾಗಿದೆ ರಾಜ. ನಿಮ್ಮ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸಿ ರಾಜ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ಪವಿತ್ರ ಆತ್ಮ ಎಲ್ಲವನ್ನು ನೀವು ಅಥಾರಿಟಿಗೆ ತೆಗೆದುಕೊಳ್ಳಿ. ಮಾತನಾಡೋ ನನ್ನನ್ನು ಕೇಳಿಸಿಕೊಳ್ಳೋ, ನಿಮ್ಮ ಜನರನ್ನು ಆಳ್ವಿಕೆ ಮಾಡಿಯಪ್ಪ. ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಈ ಸಂದರ್ಭಕ್ಕೆ ಸರಿಯಾಗಿ ದೇವರು ನನ್ನ ಹೃದಯದಲ್ಲಿ ಹಾಕಿದ ವಿಷಯ ಹೊಸ ವರ್ಷದ ವಾಗ್ದಾನ 2026ಕ್ಕೆ. ಸೊ ನಾವು ಈಗಾಗಲೇ ನಾವು ನೋಡಿದ ಹಾಗೆ 2025 ವರ್ಷವನ್ನು ನಾವು ಕಳೆದಿದ್ದೇವೆ. 2026ನೇ ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ವರ್ಷದಲ್ಲಿ ದೇವರು ನಮಗೋಸ್ಕರ ಏನನ್ನು ಇಟ್ಟಿದ್ದಾರೆ? ದೇವರಲ್ಲಿ ಪ್ರೀತಿ, ನಂಬಿಕೆ, ನಿರೀಕ್ಷೆ ಇಟ್ಟಿರುವ ನಮಗೋಸ್ಕರ ದೇವರು ಏನನ್ನು ಇಟ್ಟಿದ್ದಾರೆ? ದೇವರು ಒಳ್ಳೆಯವನು ಪ್ರಿಯರೇ. ದೇವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ಬಗ್ಗೆ ಆತನು ಹಿತದ ಆಲೋಚನೆಯೇ ಮಾಡಿದ್ದಾರೆ. ಯೆರೆಮೀಯ 29:11 ಹೇಳ್ತದೆ, ನಾನು ನಿಮ್ಮ ಬಗ್ಗೆ ಮಾಡುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅದು ಹಿತದ ಆಲೋಚನೆ ಇರುತ್ತು, ಅಹಿತದ ಆಲೋಚನೆಗಳು ಅಲ್ಲ. ನಿಮಗೆ ಗತಿ ಇರಲಿ, ನಿರೀಕ್ಷೆ ಇರಲಿ ಎಂಬುದಾಗಿ ವಾಕ್ಯ ಇರ್ತದೆ. ಹೌದು ಪ್ರಿಯರೇ, ದೇವರು ಶುಭವನ್ನು, ಆಶೀರ್ವಾದವನ್ನು, ಮಹಿಮೆಯುಳ್ಳ ಕಾರ್ಯಗಳನ್ನು ದೇವರು ನಮಗೋಸ್ಕರ ಆತನು ಆಲೋಚನೆ ಮಾಡಿ ಇಟ್ಟಾಗಿದೆ, ಪ್ಲ್ಯಾನ್ ಮಾಡಿ ಇಟ್ಟಾಗಿದೆ. ಹಲ್ಲೆಲೂಯಾ. ದೇವರು ಬಹಳ ಮುಂದೆ ಆಲೋಚನೆ ಮಾಡುವ ದೇವರಾಗಿದ್ದಾರೆ. ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ದೇವರು ಶ್ರೇಷ್ಠವಾದನ್ನು ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ. ನಾವು ನೋಡುವಾಗ 2025ಕ್ಕೆ ಯಾವ ವಾಗ್ದಾನ, ಏನು ಮಾತನಾಡ್ತಿದ್ದಾರೆ ದೇವರು? 2026 ಹೊಸ ವರ್ಷ, ಹೊಸ ಅವಕಾಶಗಳ ವರ್ಷ. ಹಲ್ಲೆಲೂಯಾ. ಇಟ್ ಈಸ್ ಅ ಇಯರ್ ಆಫ್ ನ್ಯೂ ಅಪರ್ಚುನಿಟೀಸ್. ಹೊಸ ಅವಕಾಶಗಳನ್ನು ನೀವು ಹೊಂದಿಕೊಳ್ಳುವಂಥ ವರ್ಷ. ಹೊಸ ಬಾಗಿಲುಗಳು ನಿಮಗೋಸ್ಕರ ತೆರೆಯಲ್ಪಡ್ತದೆ. ಪ್ರಕಟಣೆ 3ನೇ ಅಧ್ಯಾಯದ 8ನೇ ವಚನ, ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು ಎಂಬುದಾಗಿ ದೇವರು ಹೇಳ್ತಾರೆ. ನಿನ್ನ ಎದುರಿನಲ್ಲಿ ನಾನೊಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಾರರು. ಇಟ್ ಈಸ್ ನ್ಯೂ ಅಪರ್ಚುನಿಟಿ. ಹೊಸ ಅವಕಾಶ ದೇವರು ತೆರೀತಾರೆ. 2026 ಈಸ್ ಇಯರ್ ಆಫ್ ನ್ಯೂ ಅಪರ್ಚುನಿಟೀಸ್. ಈ ಹೊಸ ವರ್ಷ ಹೊಸ ಅವಕಾಶಗಳು ನಿಮ್ಮ ಜೀವಿತದಲ್ಲಿ ತೆರೆಯಲ್ಪಡುವ ವರ್ಷವಾಗಿದೆ. ನಾವು ಪ್ರಕಟಣೆ ಪುಸ್ತಕ 21:5ನೇ ವಚನ ನೋಡುವ, ಈಗೋ ಎಲ್ಲವನ್ನು ಹೊಸತು ಮಾಡುತ್ತೇನೆ ಅಂದನು ಎಂಬುದಾಗಿ. ಸೊ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಹೊಸತು ಮಾಡುವ ವರ್ಷ. ಹೊಸ ಬಾಗಿಲುಗಳನ್ನು, ಹೊಸ ಅವಕಾಶಗಳನ್ನು ತೆರೆಯುವ ವರ್ಷ. ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಹೊಸತು ಮಾಡುವ ವರ್ಷವಾಗಿದೆ. ಹೌದು ಪ್ರಿಯರೇ, ನಂಬುವವನು ದೇವರ ಮಹಿಮೆಯನ್ನು ಕಾಣ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರ ವಾಕ್ಯದಲ್ಲಿ ನಂಬಿಕೆ ಇಡುವ ಆತನು, ಜೀವವುಳ್ಳ ಆ ವಾಕ್ಯದಲ್ಲಿ ನಂಬಿಕೆ ಇಡುವ ಆತನು, ನಂಬುವವನಲ್ಲಿ ಆ ವಾಕ್ಯಗಳು ಬಲವಾಗಿ ಕಾರ್ಯ ಮಾಡ್ತದೆ. ಇಲ್ಲಿ ನಾವು ನೋಡುವಾಗ ದೇವರು ನಿಜವಾಗಿಯೂ ಒಳ್ಳೆಯದನ್ನು ಬಯಸುವ ದೇವರು, ನಮ್ಮ ಹಿತವನ್ನು ಬಯಸುವ ದೇವರು, ಶುಭವನ್ನು ಬಯಸುವ ದೇವರು, ನಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ದೇವರು ಕಾದಿದ್ದಾರೆ. ನಮಗೆ ಕೃಪೆ ತೋರಿಸಬೇಕೆಂಬುದಾಗಿ ದೇವರು ಕಾದಿದ್ದಾರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನಾನು ಹೇಳಿದೆ ಹೊಸ ಅವಕಾಶಗಳು ತೆರೆಯಲ್ಪಡುವ ವರ್ಷ ಎಂಬುದಾಗಿ. ನಿಮ್ಮ ಲೌಕಿಕ ಜೀವಿತ ಇರ್ಬೋದು, ನಿಮ್ಮ ಆತ್ಮಿಕ ಜೀವಿತ ಇರ್ಬೋದು, ಕುಟುಂಬ ಜೀವಿತ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ನಿಮ್ಮ ಸೇವೆಯ ಜೀವಿತ ಇರ್ಬೋದು. ಈ ಎಲ್ಲ ಕ್ಷೇತ್ರಗಳಲ್ಲಿ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ದೇವರು ನಿಮಗೋಸ್ಕರ ಹೊಸ ಬಾಗಿಲುಗಳನ್ನು ತೆರೀತಾರೆ. ಹೊಸ ಅವಕಾಶಗಳನ್ನು ನಿಮಗೆ ಕೊಡುವ ವರ್ಷವಾಗಿದೆ. ಹಲ್ಲೆಲೂಯಾ. ಅದನ್ನು ಸದುಪಯೋಗ ಮಾಡಿಕೊಂಡು
ಆ ಬಾಗಿಲಲ್ಲಿ ನಾವು ಮುಂದೆ ಸಾಗಿ ದೇವರ ಚಿತ್ತವನ್ನು ಅರಿತು ಪ್ರಾರ್ಥಿಸಿ ಅದರಲ್ಲಿ ಮುಂದೆ ಹೋಗುವಾಗ ಶ್ರೇಷ್ಠವಾದುದನ್ನು ನಾವು ಹೊಂದಿಕೊಳ್ಳುವ ವರ್ಷವಾಗಿದೆ 2025. ವಿ ಹ್ಯಾವ್ ಟು ಡಿಸನ್. ನಾವು ನೋಡಬೇಕು ಯಾವ ಬಾಗಿಲು ದೇವರು ನಮಗೋಸ್ಕರ ತೆರೆದದ್ದು ಎಂಬುದಾಗಿ ಗುರುತಿಸಿ ಪ್ರಾರ್ಥಿಸಿ ನಾವು ಮುಂದೆ ಹೋಗುವಾಗ ಶ್ರೇಷ್ಠವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗುವ ವರ್ಷ. ಇಷ್ಟು ತನಕ ನೀವು ಅನೇಕರು ಎನಿಸ್ಬೋದು, ನನ್ನ ಜೀವಿತದಲ್ಲಿ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ, ಮುಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಯಾವ ಅವಕಾಶಗಳು ನನಗೆ ತೆರೀತಾ ಇಲ್ಲ, ಒದಗಿ ಬರ್ತಾ ಇಲ್ಲ ಎಂಬುದಾಗಿ ನೀವು ಎನಿಸ್ತಾ ಇರ್ಬೋದು. ಹೊಸ ಹೊಸ ಅವಕಾಶಗಳನ್ನು ದೇವರು ನಿಮಗಾಗಿ ತೆರೆಯುವ ವರ್ಷವಾಗಿದೆ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಅದ್ಭುತವಾದ ಶ್ರೇಷ್ಠವಾಗಿ ದೇವರು ಹೇಗೆ ಕಾರ್ಯ ಮಾಡಿದರು. ಕುರುಬನಾಗಿದ್ದ ದಾವೀದನಿಗೆ ರಾಜನಾಗುವ ಅವಕಾಶ ಒದಗಿ ಬಂತು, ಹೊಸ ಅವಕಾಶ ಒದಗಿ ಬಂತು. ಯೋಸೆಫ ಸೆರೆಮನೆ ವಾಸಿಯಾಗಿದ್ದ, ಸಹೋದರರಿಂದ ತಳ್ಳಲ್ಪಟ್ಟವನಾಗಿದ್ದ, ತಮ್ಮ ಜನರಿಂದ ದೂರವಾಗಿ ತಳ್ಳಲ್ಪಟ್ಟ ವ್ಯಕ್ತಿ. ಅವನಿಗೆ ಐಗುಪ್ತ ದೇಶದ ಮುಖ್ಯ ಅಧಿಕಾರಿಯಾಗುವ ಅವಕಾಶ ದೇವರು ಕೊಟ್ಟರು. ಎಸ್ತೇರ್ ಒಬ್ಬಳು ಅನಾಥೆ ಸ್ತ್ರೀ ಆಗಿದ್ಲು. ಯಾವ ನಿರೀಕ್ಷೆ ಇಲ್ಲ ಅವಳ ಲೈಫ್ನಲ್ಲಿ, ಯಾವ ಹೋಪ್ ಇಲ್ಲ. ಎಸ್ತೇರ್ ಎಂಬ ಸ್ತ್ರೀ, ಅನಾಥೆ ಸ್ತ್ರೀಗೆ ರಾಣಿಯಾಗುವ ಅವಕಾಶವನ್ನು ದೇವರು ಕೊಟ್ಟರು. ಹಲ್ಲೆಲೂಯಾ. ಭಾಳ ಶ್ರೇಷ್ಠನಾದ ದೇವರು, ಅದ್ಭುತನಾದ ದೇವರು. ಸತ್ತು ಹೋಗಿದ್ದ ಲಾಜರ, ಅವನನ್ನು ಸಮಾಧಿಯಲ್ಲಿಟ್ಟು 4 ದಿವಸ ಆಗಿ ಹೋಗಿತ್ತು. ಅವನಿಗೊಂದು ಹೊಸ ಅವಕಾಶ ಬಂತು, ಪುನೊಮ್ಮೆ ಜೀವಿಸುವ ಹೊಸ ಅವಕಾಶ ಒದಗಿ ಬಂತು. ನಮ್ಮ ದೇವರು ಸತ್ತವರನ್ನು ಬದುಕಿಸುವ ಆತನಾಗಿದ್ದಾನೆ, ಸತ್ತು ಹೋದಕ್ಕೆ ಜೀವ ಕೊಡುವ ಆತನಾಗಿದ್ದಾನೆ. ಸತ್ತು ಹೋದ ಲಾಜರನಿಗೆ ಪುನಃ ಜೀವಿಸಲಿಕ್ಕೆ ಒಂದು ಹೊಸ ಅವಕಾಶ ಒದಗಿ ಬಂತು. ಪೌಲ, ಅವನು ಮೊದಲು ಸೌಲನಾಗಿದ್ದ, ಅವನು ಸಭೆಯನ್ನು ಹಿಂಸಿಸುವ ಹಿಂಸಕನಾಗಿದ್ದ. ಆ ಸೌಲನನ್ನು ಪೌಲನಾಗಿ ರೂಪಾಂತರ ಮಾಡಿ ಅವನಿಗೆ ದೇವರ ಭಕ್ತನಾಗುವ, ಅವನು ಅಪೋಸ್ತಲನಾಗುವ ಒಂದು ಹೊಸ ಅವಕಾಶ ಒದಗಿ ಬಂತು. ಪೇತ್ರ, ಯೇಸು ಸ್ವಾಮಿಯನ್ನು ನಾನು ಅರಿಯೇ, ನನ್ನ ತಿಳಿದಿಲ್ಲ ಎಂಬುದಾಗಿ ಆತನು ಅಲ್ಲಗಳೆದಂಥವನು, ದೂರ ಸರಿದಾತನು, ಹಿಂದೆ ಸರಿದ ಆತನ ನಂಬಿಕೆಯಿಂದ. ಆ ಪೇತ್ರನಿಗೆ ಯೇಸು ಸ್ವಾಮಿ ಹೊಸ ಅವಕಾಶವನ್ನು ಕೊಟ್ಟರು. ಪುನೊಮ್ಮೆ ಭಕ್ತನಾಗಿ, ಪುನೊಮ್ಮೆ ಅಪೋಸ್ತಲನಾಗಿ ಆತನ ಕರಿಬೇಕೆಯಲ್ಲಿ, ಆತನ ಸೇವೆಯಲ್ಲಿ ಪುನಃ ತಿರುಗಿ ನಿಲ್ಲಿಸಲಿಕ್ಕೋಸ್ಕರ. ಹಲ್ಲೆಲೂಯಾ. ಹೊಸ ಅವಕಾಶಗಳನ್ನು ಕೊಡುವ ದೇವರು, ಪುನಃ ಅವಕಾಶಗಳನ್ನು ನಮ್ಮ ಬಳಿಗೆ ಬರಮಾಡುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮ ಮುಂದೆ ಹೊಸ ಹೊಸ ಬಾಗಿಲುಗಳನ್ನು ತೆರೀತಾರೆ, ಹೊಸ ಅವಕಾಶಗಳು ನಿಮಗೋಸ್ಕರ ತೆರೆಯಲ್ಪಡ್ತದೆ. ದೇವರು ನಿಮ್ಮ ಪ್ರಾಂತ್ಯವನ್ನು ವಿಸ್ತರಿಸ್ತಾರೆ. ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಹೊಸತು ಮಾಡುವ ವರ್ಷವಾಗಿದೆ. ನಾವು ಯೆಶಾಯ 54ನೇ ಅಧ್ಯಾಯದ 3ನೇ ವಚನ ನೋಡುವ. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ, ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿಯುತವಾಗುವಂತೆ ಮಾಡುವರು. ಅದರಲ್ಲಿ 54ರಲ್ಲಿ 2ನೇ ವಚನವನ್ನು ನಾನು ಓದ್ತೇನೆ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸುವುದಾಗಿ. ಹಲ್ಲೆಲೂಯಾ. ದೇವರು ನಿಮ್ಮ ಪ್ರಾಂತ್ಯಗಳನ್ನು ವಿಸ್ತರಿಸ್ತಾರೆ. ಯಾಬೇಜನ ಪ್ರಾರ್ಥನೆಯನ್ನು ಕೇಳಿದ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೂಡ ಕೇಳಿದವು. ಯಾಬೇಜನ ಪ್ರಾರ್ಥನೆ ಮಾಡಿದ ದೇವರು, ನೀನು ನನ್ನನ್ನು ಆಶೀರ್ವದಿಸಿ, ನನ್ನ ವ್ಯಸನವನ್ನು ನೀಗಿಸಿ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಬಾರದೇ ಎಂಬುದಾಗಿ ದೇವರು ಆ ಪ್ರಾರ್ಥನೆಯನ್ನು ಕೇಳಿದರು. ಅವನನ್ನು ಆಶೀರ್ವಾದ ಮಾಡಿದರು, ಅವನ ಪ್ರಾಂತ್ಯವನ್ನು ವಿಸ್ತಾರ ಮಾಡಿದರು. 2026 ವರ್ಷ ನೀವು ಹಬ್ಬಿಕೊಳ್ಳುವ ವರ್ಷ, ನಿಮ್ಮ ಪ್ರಾಂತ್ಯಗಳು ವಿಸ್ತರಣೆ ಆಗುವ ವರ್ಷ, ನಿಮ್ಮ ಸೇವೆ ಹಬ್ಬುವ ವರ್ಷ, ನಿಮ್ಮ ಕುಟುಂಬ ಜೀವಿತ ಅದು ಹಬ್ಬುವ, ಅದು ಮೇಲಕ್ಕೆ ಹೋಗುವ, ಆಶೀರ್ವದಿಸಲ್ಪಡುವ ವರ್ಷ. ನಿಮ್ಮ ವಿದ್ಯಾಭ್ಯಾಸ, ಕೆಲಸ, ಬಿಸ್ನೆಸ್ ಎಲ್ಲ ಕಡೆಗೆ ಹಬ್ಬುವ ವರ್ಷ. ಇಟ್ ಈಸ್ ಅ ಇಯರ್ ಆಫ್ ಮಲ್ಟಿಪ್ಲಿಕೇಶನ್. ಹಲ್ಲೆಲೂಯಾ. ಹೊಸ ಹೊಸ ಅವಕಾಶಗಳು ಅದಕ್ಕೋಸ್ಕರ ತೆರೆಯಲ್ಪಡ್ತದೆ. ದೇವರು ನಿಮ್ಮ ಜೀವಿತದಲ್ಲೆಲ್ಲವನ್ನು ಹೊಸತು ಮಾಡುವ ವರ್ಷವಾಗಿದೆ. ಹೌದು ಪ್ರಿಯರೇ, 2026 ದೇವರು ಕೊಡುವ ವಾಗ್ದಾನ, ನಾನು ನಿನ್ನ ಮುಂದೆ ಒಂದು ಹೊಸ ಬಾಗಿಲನ್ನು ತೆರಿತೇನೆ, ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು, ಹೊಸ ಎಲ್ಲವನ್ನು ಹೊಸತು ಮಾಡ್ತೇನೆ ಎಂಬುದಾಗಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾದದ ಬಳಿಗೆ ಬಂದೆವಪ್ಪ. ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ತಂದೆ ಸ್ವಾಮಿ, ಒಳ್ಳೆಯ ದೇವರು, ಒಳ್ಳೆಯದೇ ಮಾಡುವ ದೇವರು, ನಮ್ಮ ಹಿತವನ್ನು ಚಿಂತಿಸುವ ದೇವರು, ನಮ್ಮ ಹಿತಕ್ಕೋಸ್ಕರ ಅದ್ಭುತವಾದ ಆಲೋಚನೆಗಳನ್ನು, ಪ್ಲ್ಯಾನ್ಸ್ಗಳನ್ನು ಮಾಡಿಟ್ಟಿರುವ ದೇವರು ನೀವಾಗಿದ್ದೀರಿ. 2026
ಅಪ್ಪ ದೇವರ ಮಕ್ಕಳಿಗೆ ಹೊಸ ಅವಕಾಶಗಳು ಸಿಗುವ ವರ್ಷ, ಅವರ ಜೀವಿತದಲ್ಲೆಲ್ಲವೂ ಹೊಸತಾಗುವ ವರ್ಷ, ಅವರ ಪ್ರಾಂತ್ಯಗಳು ವಿಸ್ತರಿಸಲ್ಪಡುವ ವರ್ಷ ಎಂಬುದಾಗಿ ಸ್ವಾಮಿ ನೀವು ಮಾತನಾಡಿದಿರೋದಕ್ಕಾಗಿ ಸ್ತೋತ್ರ. ನಿಮ್ಮ ಮಾತು ಸ್ವಾಮಿ, ನಿಮ್ಮ ಬಾಯಿಂದ ಹೊರಟಂಥ ಮಾತು ಅದು ಯಾವುದು ನಿಷ್ಫಲವಾಗುವುದೇ ಇಲ್ಲ ರಾಜ. ನಿಮ್ಮ ಇಷ್ಟಾರ್ಥ, ನಿಮ್ಮ ಉದ್ದೇಶಗಳನ್ನು ಕೈಗೂಡಿಸಿದ ಹೊರತು ನಿಮ್ಮ ಬಳಿಗೆ ಸುಮ್ಮನೆ ಬರುವುದೇ ಇಲ್ಲ. ಯಾವ ಉದ್ದೇಶದಿಂದ ಸ್ವಾಮಿ ಈ ಹೊಸ ವರ್ಷಕ್ಕೆ ಈ ಪ್ರವಾದನಾತ್ಮಕ ಮಾತನ್ನು ಮಾತನಾಡಿದರು ಅದರಂತೆ ಆಗಲಿ ಸ್ವಾಮಿ. ನಿಮ್ಮ ಜನರ ಜೀವಿತಗಳು ಆಶೀರ್ವಾದಗೊಳ್ಳಲಿ, ಅವರು ಹೆಚ್ಚಲಿ ಸ್ವಾಮಿ, ಅವರು ಬಲಿಷ್ಠರಾಗಲಿ, ಎಲ್ಲ ಕಡೆಗೆ ಹಬ್ಬಲಿ ಸ್ವಾಮಿ. ನಿಮ್ಮ ನಾಮ ಅವರ ಮೂಲಕ ಮಹಿಮೆ ಹೊಂದಲಿ ತಂದೆ. ಥ್ಯಾಂಕ್ ಯು ಜೀಸಸ್. ನೀವು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ಈ ವಾಕ್ಯ ಸಂದೇಶ, ಈ ಹೊಸ ವರ್ಷದ ವಾಗ್ದಾನ ನಿಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿರುವ ಹಾಗೆ ಬೇರೆಯವರ ಜೀವಿತವನ್ನು ಕೂಡ ನೀವು ಆಶೀರ್ವಾದ ಮಾಡಿ ಸಂದೇಶವನ್ನು ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಅವರೊಂದಿಗೆ ಶೇರ್ ಮಾಡಿ. ನೀವು ಕಮೆಂಟ್ ಮಾಡಿ ಸಂದೇಶದಲ್ಲಿ. ಇದರಲ್ಲಿ ನೀವು ಲೈಕ್ ಬಟನನ್ನು ಒತ್ತಿ ಸಂದೇಶ ಎಲ್ಲ ಕಡೆಗೆ ಹಬ್ಬಲಿಕ್ಕೋಸ್ಕರ ಸಹಾಯ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಒತ್ತಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.